ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಎಲ್ಲ ಆ್ಯಕ್ಚುಲಿ ಫುಲ್ಲು ಟಯರ್ಡ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಫುಲ್ಲು ಒಂದೇ ದಿನದಲ್ಲಿ ಹೊರಗಡೆ ಎಷ್ಟು ಜನಕ್ಕೆ ಕಾರ್ಡ್ ಕೊಡೋದಿತ್ತು ಅಷ್ಟೂ ಜನಕ್ಕೂ ಕಾರ್ಡ್ ಕೊಟ್ಕೊಂಡು ಬಂದಿದ್ದೀವಿ. ಹಾಸನ್ನು, ಹಳೆಬೀಡು, ಬೇಲೂರು, ಸಕಲೇಶ್ಪುರ ಈ ಕಡೆ ಎಲ್ಲ ಫುಲ್ಲು ಕಾರ್ಡ್ ಕೊಟ್ಕೊಂಡು ಬಂದು ನನ್ನ ಮುಖ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತದೆ ಅನಿಸುತ್ತೆ. ಫುಲ್ಲು ಸ್ವಲ್ಪ ಸ್ವಲ್ಪ ಡಾರ್ಕಾಗಿ ಇಲ್ವೇ ಇಲ್ಲ, ಒಂಥರ ಬತ್ತೋಗಿರೋ ಥರ ಮುಖ ಆಗಿಬಿಟ್ಟಿದೆ, ಆ ಥರ ಆಗಿಬಿಟ್ಟಿದೆ. ಈ ಬಿಸಿಲಲ್ಲಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಹಿಂದೆ ಒಂದು ಗಾದೆ ಹೇಳ್ತಿದ್ರು, ಅದು ನಮ್ಗೆ ಈಗ ಅರ್ಥ ಆಗ್ತಾಯಿದೆ. ಅಂದರೆ ಒಂದು ಮದುವೆ ಮಾಡೋದು, ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ನೀವು ನೋಡ್ತಿರ್ಬೋದು, ಇನ್ನು ಈಗಷ್ಟೇ ಬಂದು ಫ್ರೆಶ್ ಅಪ್ ಆಗಿ ತಲೆಗೆ ಎಣ್ಣೆ ಹಾಕಬೇಕು ಅಂಥೇಳಿ ಹಂಗೆ ಗಂಟು ಹಾಕ್ಬಿಟ್ಟಿದ್ದೀನಿ. ಆಗಿನ ಕಾಲದ ಗಾದೆ ಎಲ್ಲ ಈಗ ನೆನಪಾಗ್ತಾ ಇರುತ್ತೆ, ಎಷ್ಟು ಕಷ್ಟ ಇದೆ ಅನ್ನೋದನ್ನು ಕೂಡ. ಈಗ ರಿತಿಕ್ಷನ್ ಸ್ಕೂಲ್ ಹತ್ರನೂ ಕೂಡ ಹೋಗಬೇಕು. ರಿತಿಕ್ಷನ್ ಸ್ಕೂಲ್ ಹತ್ರ ಹೋಗಿ ಸ್ವಲ್ಪ ಇವತ್ತು ರಿಸಲ್ಟ್ ಇದೆ, ಮಾರ್ಕ್ಸ್ಗಳು ತಗೊಂಡು ಇವತ್ತು ನಮ್ಮ ಮನೆಗೆ ಆ್ಯಕ್ಚುಲಿ ಫೈನಲಾಗಿ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿದೆ. ಏನೇನು ಐಟಮ್ಸ್ ತೊಗೊಂಬರ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಇವತ್ತು ಒಂದು ದಿವಸ ಮನೆ ಸಾಮಾನು ಹಂಚ್ಬಿಟ್ರೆ ಇನ್ನು ಇವತ್ತಿಗೆ ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಆದಂಗೆ ಆಗುತ್ತೆ. ನಾವು ಹೋಗೋದು ಅರಸೀಕೆರೆ ಹತ್ರನೇ. ಏನೇನು ಐಟಮ್ ತೊಗೊಂಡು ಬಂದೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಆ ಅಂಗಡಿ ಕೂಡ ರೀಸನಬಲ್ ಪ್ರೈಸಾಗೆ ಸಿಗುತ್ತೆ. ಸೊ ತೊಗೊಂಡವರು ಆ ಅಂಗಡೀಲಿ ತೊಗೋಬೋದು ಅಂತ ಹೇಳ್ತೀನಿ. ಸೊ ಅಂಗಡೀಲಿ ಏನೇನು ಸಿಗುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಹೋಗಿ ಶೇರ್ ಮಾಡ್ತೀನಿ. ಸೊ ಫಸ್ಟು ಇವಾಗ ರಿತಿಕ್ಷನ್ ಸ್ಕೂಲ್ ಹತ್ರ ಹೋಗಿ ಬಂದು ಆಮೇಲೆ ಅಂಗಡಿ ಹತ್ರ ಹೋಗಿ ಅಲ್ಲಿ ಕೂಡ ಬ್ಲಾಗ್ ಶೇರ್ ಮಾಡ್ತೀನಿ. ನನಗೆ ಅನ್ನಿಸೋ ಪ್ರಕಾರ ಒಂದು 90% ಅಂತೂ ಬಂದಿರ್ತಾಳೆ. ಸೊ ಅಲ್ಲಿ ಹೋದ್ಮೇಲೆ ನೋಡೋಣ, ಟೀಚರ್ಸ್ ಹತ್ರನೂ ಮಾತಾಡ್ತೀನಿ ಎಷ್ಟು ಪರ್ಸೆಂಟೇಜು ಏನು ತೆಗ್ದಾಳೆ ಅಂತ. ರಿತಿಕ್ಷಾ ಆ್ಯಕ್ಚುಲಿ ಅವಳನ್ನೇನು ಕರ್ಕೊಂಡು ಹೋಗಲ್ಲ, ನಾನು ಲೋಕಿ ಇಬ್ಬರೇ ಹೋಗ್ತೀವಿ. ಸೊ ನನ್ನ ಜೊತೆ ಈಗ ಋತ್ವಿಕ್ನೂ ಕೂಡ ಕರ್ಕೊಂಡು ಹೋಗಬೇಕು. ಸೊ ಬನ್ನಿ ಯಾವ ಅಂಗಡಿಗೆ ಹೋಗ್ತೀನಿ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ. ಇನ್ನು ನಾವು ಆ್ಯಕ್ಚುಲಿ ಫಸ್ಟ್ ರಿತಿಕ್ಷನ್ ಸ್ಕೂಲ್ ಹತ್ರ ಹೋದ್ವಿ. ರಿತಿಕ್ಷನ್ ಸ್ಕೂಲ್ ಹತ್ರ ಹೋಗಿ ಮಾರ್ಕ್ಸ್ಕೊಂಡು ಎಷ್ಟು ಪರ್ಸೆಂಟೇಜ್ ಬಂದಿದ್ದಾಳೆ ಏನು ಅಂತ ನೋಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, 92 ಬಂದಿದ್ದಾಳೆ ಈ ಸಲ. ಒಂದೊಂದು ಸಲ ಕಡಿಮೆ ತೊಗೋತಾಳೆ, ಒಂದೊಂದು ಸಲ ಚೆನ್ನಾಗಿ ತೊಗೋತಾಳೆ. ಬಟ್ ಅದು ಚೆನ್ನಾಗಿ ತೆಗ್ದಾಗಲೂ ಒಂದೇ ಥರ ಇರಬೇಕು, ಚೆನ್ನಾಗಿ ತೆಗ್ದಿಲ್ಲ ಅಂದಾಗಲೂ ಒಂದೇ ಥರ ಇರಬೇಕು. ಅಫ್ಕೋರ್ಸ್ ಪೇರೆಂಟ್ಸಿಗೆಲ್ಲ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಿದ್ರೆ ಒಂದು ಬೇಜಾರಾಗುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಅವ್ರನ್ನ ಒಂದು ಒಳ್ಳೆ ಇಂಪ್ರೂಮೇಷನ್ ಮಾಡೋವರೆಗೂ ನಮ್ಮದೇ ಪ್ರಯತ್ನ ಇರಬೇಕಲ್ವ. ಇನ್ನು ನಾವು ಸ್ಕೂಲ್ ರಿಸಲ್ಟ್ ಎಲ್ಲ ಮುಗಿಸ್ಕೊಂಡು ಸೊ ಮ್ಯಾಮ್ ಹತ್ರನೂ ಕೂಡ ಸ್ವಲ್ಪ ಮಾತಾಡಿಕೊಂಡು ನಾನು ಋತ್ವಿಕ್ ಆ್ಯಕ್ಚುಲಿ ಅಂಗಡಿಗೆ ಹೊರಟ್ವಿ. ಅಂಗಡಿಗೆ ಹೊರಟಾಗ ಋತ್ವಿಕ್ ತುಂಬ ಬಿಸಿಲಿರೋದ್ರಿಂದ ಅಳ್ತಿದ್ದ, ಹಂಗಾಗಿ ಅವ್ನ ಎತ್ಕೊಂಡು ನಾನು ಸಮಾಧಾನ ಮಾಡ್ತಾಯಿದ್ದೆ. ಇನ್ನು ಲೋಕಿ ಮನೆಗೆ ಇವತ್ತಿಗೆ ಫೈನಲ್ಲಾಗಿ ನಮ್ಮ ಮನೆಗೆ ಇನ್ನೇನೇನು ಬೇಕು ಅನ್ನೋದನ್ನು ತರೋದಕ್ಕೆ ಹೋಗಿದ್ದೀವಿ. ಆ್ಯಕ್ಚುಲಿ ಇವತ್ತು ನಾವು ಹೋಗಿದ್ದು ಸ್ಕ್ರೀನ್ ಬಟ್ಟೆ ಹಾಕ್ತೀವಲ್ಲ, ಅದಕ್ಕೆ ರಾಡ್ ಸೆಲೆಕ್ಟ್ ಮಾಡೋಣ ಅಂತ ಹೋಗಿದ್ವಿ. ಸೊ ಅದನ್ನು ಕೂಡ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇತ್ತು. ನನಗೆ ಬೇರೆ ಥರದ್ದೆಲ್ಲ ಬೇಡ, ಈ ಫಸ್ಟೆಲ್ಲ ವುಡ್ಡಲ್ಲಿ ಬರ್ತಿತ್ತಲ್ಲ ಆ ಥರದ್ದು ಬೇಡ ಅಂಥೇಳಿ ಈಗ ನೋಡಿದ್ರಲ್ಲ ನೀವು, ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಜೊತೆ ಬಂದು 300 ರೂಪಾಯಿ. ಹಾಗೆ ಬಾಡಿಗೆ ಮನೆಯವ್ರಿಗೆ ಇರೋದಕ್ಕೆ ಈಗ ಬಾಕ್ಸಲ್ಲಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಅದು ಜೊತೆ ಬಂದು 100 ರೂಪಾಯಿ. ಇನ್ನು ನಮ್ಗೆ ಎಷ್ಟು ಜೊತೆ ಬೇಕೋ ಅಷ್ಟು ಜೊತೆ ಎಲ್ಲ ತೊಗೊಂಡು ಇನ್ನು ನಾನು ಪಾಪು ಅಳ್ತಿದ್ದ ಅಂಥೇಳಿ ಎತ್ಕೊಂಡೆ. ಇವ್ರ ಅಂಗಡಿ ಇರೋದು ಅರಸೀಕೆರೆ ಹತ್ರ ಆಲದ ಮರ ಬಸ್ ಸ್ಟಾಪ್ ಇದೆಯಲ್ಲ, ಅದರ ಆ ಬಸ್ ಸ್ಟಾಪ್ ಹತ್ರನೇ ಸ್ವಲ್ಪ ಮುಂದೆ ಇದೆ. ಸೊ ಇವ್ರ ಹತ್ರ ಏನೇನು ಸಿಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅದು ಹಾಗೆ ನಾವು ಸ್ಕ್ರೀನ್ ಬಟ್ಟೆ ತೊಗೊಂಡಿದ್ವಲ್ಲ ಅದನ್ನು ಫಿಕ್ಸ್ ಮಾಡೋದಕ್ಕೆ ಸ್ಕ್ರೂ ಮತ್ತು ಹ್ಯಾಂಡಲ್ಲು ಮತ್ತು ಅದು ಬಂದು ಸಪೋರ್ಟಿಗೆ ಕೊಡ್ತಾರಲ್ಲ ಅದು. ಫೈನಲಿ ಅದಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ತೊಗೊಂಡ್ವಿ. ಅದೆಲ್ಲ ತೊಗೊಂಡಾದ್ಮೇಲೆ ಮೀಟ್ರ್ ಬಾಕ್ಸಿಗೂ ಕೂಡ ಅಪ್ಲೈ ಮಾಡಿದ್ವಿ ನಾವು. ಸೊ 5+1 ಅದನ್ನು ಕೂಡ ಬಂದಿತ್ತು. ಅದು ಈ ಹಿಂದೆ ಒಂದು ವಾರದ ಮುಂಚೆನೇ ನಾವು ಅದನ್ನು ಬುಕ್ ಮಾಡಿ ಹೋಗಿದ್ವಿ. ಅದನ್ನು ಎಷ್ಟು ಬೇಕೋ ಅಷ್ಟು ಮೀಟ್ರದ್ದು ಅದನ್ನು ಮಾಡಿಸ್ಕೊಡ್ತಾರೆ ಅವರು. ಅದನ್ನು ಕೂಡ ರೆಡಿಯಾಗಿದೆ ಅಂಥೇಳಿ ಫೋನ್ ಮಾಡಿದ್ರು. ಅದಕ್ಕೆ ಹಾಗಾಗಿ ಒಟ್ಟೊಟ್ಟಿಗೆ ಎಲ್ಲ ತೊಗೊಂಬರ್ಬೋದು ಅಂಥೇಳಿ ಹೊರಟ್ವಿ. ಹಾಗೆ ಇವ್ರ ಅಂಗಡೀಲಿ ಬೇರೆ ಅಂಗಡಿಗೆ ಕಂಪೇರ್ ಮಾಡಿದ್ರೆ ಈ ಅಂಗಡಿ ಪರವಾಗಿಲ್ಲ, ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ನೀವು ಯಾರಾದರೂ ಅರಸೀಕೆರೆ ಸುತ್ತಮುತ್ತ ಇರೋರಾದರೆ ಖಂಡಿತ ತೊಗೊಳ್ಳಿ, ರೀಜನಲ್ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ಇವ್ರ ಹತ್ರ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಎಲೆಕ್ಟ್ರಿಕ್ ಸಾಮಾನಾಗಿರ್ಬೋದು ಅಥವಾ ಪ್ಲಂಬಿಂಗ್ ಐಟಮ್ಸು ಮುಂದೆ ತೋರಿಸ್ತೀನಿ ಏನೇನು ಸಿಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ನಾವು ತೊಗೊಂಡಿದ್ದು ಅಲ್ಲಿ ಲಾಸ್ಟಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದು 5+1 6 ಮೀಟರ್ಸ್ದು ಆರ್ಡ್ರ್ ಕೊಟ್ಟಿದ್ವಿ.
ಅದನ್ನು ತೊಗೊಂಡು ಬಂದಿದ್ದೀನಿ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಬಟ್ ಪ್ರೈಸು ನಾವು ಈ ಹಿಂದೆ ಒಂದು 4-5 ಅಂಗಡೀಲಿ ವಿಚಾರಿಸಿದ್ವಿ, ಅಲ್ಲಿ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ. ಹಾಗೆ ಇವ್ರ ಹತ್ರ ಏನೇನು ಸಿಗುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ. ನೋಡ್ತಾ ಇರ್ಬೋದು, ಪ್ಲಂಬಿಂಗ್ ಐಟಮ್ಸ್ ಸಿಗುತ್ತೆ. ಕಂಪ್ಲೀಟ್ ಮನೆಗೆ ಏನೇನು ಬೇಕೋ ಕಿಚನ್ ಐಟಮ್ಸ್ ಆಗಿರ್ಬೋದು ಅಥವಾ ವಾಶ್ ಬೇಷನ್ಸು, ಈ ಥರ ಪ್ಲಂಬಿಂಗ್ ಐಟಮ್ಸು ಮತ್ತು ಎಲೆಕ್ಟ್ರಿಕ್ ಐಟಮ್ಸು ಸಿಗುತ್ತೆ. ಈ ಅಂಗಡೀಲಿ ಎಲೆಕ್ಟ್ರಿಕ್ ಐಟಮ್ಸು ಮತ್ತು ಪ್ಲಂಬಿಂಗ್ ಐಟಮ್ಸು ಎಲ್ಲ ಇವ್ರ ಹತ್ರನೇ ತಗೊಂಡ್ರೆ ಇವರು ಯಾವುದಾದ್ರೂ 5 ಗಿಫ್ಟ್ಸು ಫ್ರೀಯಾಗೂ ಕೂಡ ಕೊಡ್ತಾರೆ. ನಿಮ್ಗೆ ಏನು ಅವ್ರ ಹತ್ರ ಇರೋವಂಥದ್ದು. ಸೊ ನಾವು ತೊಗೊಂಡಿರೋದು ಎಲ್ಲ ಇದೆ ಅಂಗಡೀಲಿ, ಅಂದರೆ ಫ್ಯಾನ್ಸ್ ಆಗಿರ್ಬೋದು, ಡೋರ್ ಹ್ಯಾಂಡಲ್ಸು, ಇದೆಲ್ಲ ನಿಮಗೂ ಯಾರಿಗಾದರೂ ಬೇಕಾದರೆ ಈ ಅಂಗಡೀಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಬೇರೆ ಅಂಗಡಿಗಿಂತ. ನನ್ನ ಒಪಿನಿಯನ್ನು ಲೈಟಿಂಗ್ಸು ಮತ್ತು ಈ ದೊಡ್ಡ ದೊಡ್ಡ ಡುಪ್ಲೆಕ್ಸ್ ಮನೆ ಎಲ್ಲ ಕಟ್ಟಿಸಿದಾಗ ಹ್ಯಾಂಗಿಂಗ್ ಲೈಟಿಂಗ್ಸ್ ಬರುತ್ತಲ್ಲ, ಅದು ಡೋರ್ ಲಾಕ್ಸು, ಇದೆಲ್ಲ ನಾವಿಲ್ಲೇ ತೊಗೊಂಡಿದ್ದು. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಾವು ಬಿಲ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೋದು. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ₹1 ಮಿಕ್ಕಿದ್ರೂ ಏನೋ ಒಂದು ಬೇರೆದಕ್ಕಾಗುತ್ತೆ ಅನ್ನೋ ಇಂಟೆನ್ಷನ್ ಇರ್ತೀವಲ್ವ. ಹಾಗಾಗಿ ಇನ್ನು ಫೈನಲಾಗಿ ನಾವು ಕೂಡ ನಮ್ಮ ಬಿಲ್ಲೆಲ್ಲ ಹಾಕಿಸ್ಕೊಂಡು ಇನ್ನು ಅಲ್ಲಿಂದ ಮನೆಗೆ ಹೊರಟ್ವಿ. ಈ ವಿಡಿಯೋದಲ್ಲಿ ಯಾಕೆ ಇದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನೀವು ಯಾರಾದರೂ ತೊಗೊಳೋರಿದ್ದಾಗ ಫಸ್ಟ್ ಇವ್ರ ಹತ್ರ ಇಲ್ಲ ಅಂದ್ರೂ ಕೂಡ ಆರ್ಡ್ರ್ ಮಾಡಿಕೊಟ್ರೂ ಕೂಡ ತರಿಸ್ಕೊಡ್ತಾರೆ. ನಾನು ಆಗಲೇ ಸ್ಕ್ರೀನ್ ಬಟ್ಟೆದು ಆರ್ಡ್ರ್ ಮಾಡಿದ್ನಲ್ಲ, ಅದು ಫಸ್ಟ್ ಅವ್ರ ಹತ್ರ ಇರಲಿಲ್ಲ. ಸೊ ನನಗೆ ಲೋ ಬಜೆಟ್ದು ಬೇಕು ಅಂತ ಹೇಳಿದ್ದಕ್ಕೆ ಅವರು ಕೂಡ ನನಗೆ ತರಿಸಿ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಏನೇನು ಸಿಗುತ್ತೆ ಅನ್ನೋದನ್ನು. ಗೈಸ್, ಅಂಗಡೀಲಿ ಏನೇನು ಸಿಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ನಾನು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮಲ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಬೈಕೋಬೇಡಿ. ಋತ್ವಿಕ್ ಆ್ಯಕ್ಚುಲಿ ಬಿಡ್ತಾನೇ ಇಲ್ಲ, ತುಂಬ ತೀಟೆ ಸುಬ್ಬ ಆಗಿಬಿಟ್ಟಿದ್ದಾನೆ. ಅವನಿಗೂ ನಿದ್ದೆ ಬಂದುಬಿಟ್ಟಿದೆ. ಹಾಗಾಗಿ ಪಾಪನ ಮಲಗಿಸ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಅಲ್ವಾ ಚಿನ್ನ? ಹಾಂ, ಅಲ್ಲ ಮಗನೇ, ಊಟ ಆಯ್ತಾ? ಹಾಂ, ಬಾಯ್ ಮಾಡೋರಿಗೆ ಬಾಯ್ ಮಾಡಿಬಿಡು. ಬಾಯ್ ಮಾಡು, ಹಂಗೆ ಮಾಡಬಾರ್ದು. ಬಾಯ್ ಮಾಡಿಬಿಡು. ಬಾಯ್ ಬಾಯ್ ಏನು, ಬೇಗ ಹೇಳು. ಬಾಯ್ ಬಾಯ್ ಏನು ಹೇಳು. ಹಂಗಂತಾರೆ ಮಮ್ಮಿಗೆ. ಪಿ ಕೊಡಿಸ್ತಾರೆ. ಸೊ ಇನ್ನೇನು ಇವನಿಗೂ ಕೂಡ ನಿದ್ದೆ ಬಂದಿದೆ. ಇವನ್ನ ಮಲಗಿಸ್ತೀನಿ. ಯಾರಾದರೂ ಏನಾದರೂ ತೊಗೋಬೇಕು ಅಂತ ಹೇಳಿದ್ರೆ ನಾನು ಹೇಳೋದಿಷ್ಟೇ, ಒಂದು 4-5 ಅಂಗಡಿನ ವಿಚಾರಿಸಿ ತೊಗೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಕೆಲವರು ಅಯ್ಯೋ ಇದೇನೋ ನೀವು ಪ್ರಮೋಷನ್ನು ಹಾಗೆ ಹಿಂಗೆ ಅಂತ ಹೇಳ್ತಾರೆ. ನಾವು ಪ್ರಮೋಷನ್ ಎಲ್ಲ ಏನೂ ಮಾಡಿಲ್ಲ ಗೈಸ್. ನಾವು ತೊಗೋಬೇಕಾದ್ರೆ ನಾವು ಎಷ್ಟು ಅಂಗಡಿ ವಿಚಾರಿಸಿದ್ವೋ ಅಷ್ಟು ಅಂಗಡಿ ವಿಚಾರಿಸಿ ಇದು ಬೆಸ್ಟು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ ಮಗನೇ? ಹಾಂ, ನನ್ನ ಮಗ ಹೇಳ್ಬಿಟ್ಟ ಅಲ್ವಾ ಬಂಗಾರ? ಸೊ ಇನ್ನು ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಮಾಡು. ಬಾಯ್.